ಸ್ವಾಗತಂ ಸುಸ್ವಾಗತಂ. ಸ್ವಾಮಿ ಶರಣು ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಭೂಸವಾಲದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ರಾತ್ರಿ ಬಂದು ಕರೆಕ್ಟ್ 9:30 ಆಗಿತ್ತು. ಸ್ನಾನ ಮಾಡಿ ಪೂಜೆ ಮಾಡಿ ಊಟ ಮಾಡಿ ಮಕ್ಕಳ ಅಷ್ಟೊತ್ತಿಗೆ 10 ಗಂಟೆ ಆಗಿತ್ತು ಸಮಯ. ಇಲ್ಲೇ ನಿಲ್ಲಿಸಿದ್ವಿ ನೋಡಿ, 2 ಗಾಡಿಗಳು, ಮುಂದೆ ಒಂದೈತೆ ಹಿಂದೆ ಒಂದೈತೆ. ಇವಾಗ 4:15 ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಪೂಜೆ ಎಲ್ಲ ಮುಗೀತು. 5:15 ಆಗಿತ್ತು ಟೈಮು. ಇವಾಗ ಟೀ ಕುಡಿಯೋಣ ಅಂತ ನಾನು ತಿಪ್ಪೇಸ್ವಾಮಿಗೆ ಎಬ್ಬರಿಸಿದೆ. ನನ್ನ ಕೆಲಸ ಎಲ್ಲ ಪೂಜೆ ಮುಗಿಯೋವರೆಗೂ ಮಾತಾಡ್ಸಲ್ಲ. ಹೋಗೋ ಟೈಮ್ನಾಗ ಎಬ್ಬರಿಸಿ ಟೀಗೆ ಕುಡ್ಕೊಂಡು ಹೋಗ್ತಾ ಇರೋದೆ ನೋಡಿ. ರಾಜಸ್ಥಾನಿ ಹೋಟ್ಲಾಗ ನಿಲ್ಲಿಸಿದ್ದು ರಾತ್ರಿ. ಟೀ ಕುಡ್ಕೊಂಡು ಹೊರಡೋಣ ಬನ್ನಿ. ಯಾಕೆ ಹೋಟ್ಲಾಗ ನಮ್ಮನ್ನೇ ನೋಡ್ತಾ ಇದ್ದಾರೆ. ಹೊರಟಿದ್ದೀವಿ ನೋಡಿ. ನಮ್ಮ ದೇವ್ರ ಫೋಟೋ ಎಲ್ಲಿ ತಂದಿದ್ದೀನಿ, ಅದು ಅಲ್ಲೇ ಇರಲ್ಲ, ತೆಗೆದು ಸೈಡಿಗೆ ಇಕ್ತೀನಿ ರನ್ನಿಂಗ್ನಾಗ. ಅಂದರೆ ಇಲ್ಲಿ ಮುಂದಿರ್ತತೆ. ನಾನು ಮೇಲೆ ಇಟ್ಟಿದ್ದೆ ಬರ್ಬೇಕಾದ್ರೆ, ಅದು ಹಿಂದ್ಗಡೆ ಕ್ಲಿಪ್ ಮುರ್ಕೊಂಡು ಸೈಡಿಗೆ ಬಿದ್ದುಬಿಡ್ತು ನೋಡಿ. ಬಟ್ಟೆ ಎಲ್ಲ ಒಣಗಾಕಿದ್ನೆ. ಇವಾಗ ಹೊರಡ್ತಾ ಇರೋದು. ಊದಿನ ಕಡ್ಡಿ ಸುಗಂಧ ಘಮ ಘಮ ಅಂತ ಐತೆ ಸ್ವಾಮಿ. ನಮ್ಮ ಡ್ರೈವರ್ ಸ್ವಾಮಿಗಳು ಬೆಳಗಿನ ಕಾರ್ಯ ಮುಗ್ಸಕ್ಕೆ ಹೋಗಿದ್ದಾರೆ. ಬೇಗ ಎದುರಿಸಿದ್ದೆ ನಾನು, ಆದರೆ ಹೊರಡೋ ಟೈಮ್ನಾಗ ಹೋಗಿದ್ದಾರೆ. ಹೋಗಿ ಏನು ಏನಾಗುತ್ತೆ ಹೇಳಿ ಸ್ವಾಮಿ. ನಮಗೆ ಒಂದು ಅರ್ಧ ಗಂಟೆ ಲೇಟ್ ಆದರೆ ನಮಗೇನು ಯಾರು ದಂಡ ಹಾಕಲ್ಲ. ಅದು ಅರ್ಧ ಗಂಟೆ ಟೈಮ್ ಕವರ್ ಮಾಡ್ತೀವಿ ನಾವು. ಟೈಮಿಂಗ್ ಇಟ್ಟು ಹೊಡಿಯೋರು. ಇಂಥ ಏರಿಯಾಗೆ ಇಷ್ಟು ಗಂಟೆಗೆ ಹೋಗ್ಬೇಕಂದ್ರೆ ಕರೆಕ್ಟಾಗಿ ಅಷ್ಟೇ ಗಂಟೆ ಅದೇ ಟೈಮ್ಗೆ ಹೋಗ್ತೀವಿ. ಲೇಟ್ ಅಂತೂ ಮಾಡಲ್ಲ ನಾವು. ಕರೆಕ್ಟಾಗಿ 9 ಗಂಟೆ ಅಷ್ಟೊತ್ತಿಗೆ ಭೂಸವಾಲ್ಗೆ ಹೋಗ್ಲೇಬೇಕಂತ ಟೈಮ್ ಇಟ್ಕೊಂಡು ನೋಡಿದ್ವಿ. ನಿನ್ನೆ ಇದು ಎಲ್ಲಿಂದ ಹೊಲ್ಟಾರ ಅಂದರೆ ಶಾತ್ನಗರಿಂದ ಹೊಲ್ಟಾರು. 630 ಕಿಲೋಮೀಟ್ರ್ ಬಂದೀವಿ ಇಲ್ಲಿಗೆ. ಟೈಮಿಂಗ್ ಇಟ್ಟು ಹೊಡ್ಕೊಂಡು ಬಂದಿರೋದು ಸಿಂಗಲ್ ರೋಡ್ಗಳಿಗೆಲ್ಲ. ಇವಾಗ ಇನ್ನೇನು ಅಹಮದಾಬಾದು ಒಂದು 600 ಕಿಲೋಮೀಟ್ರ್ ಐತೆ ನಮಗೆ ಆರಾಮಾಗಿ. ಇವತ್ತು ರಾತ್ರಿ ಒಂದು 10-11 ಗಂಟೆಗೆ ಹೋಗ್ತೀವಿ. ಇವಾಗ ಸಾಯಂಕಾಲದಷ್ಟೊತ್ತಿಗೆ ಸೂರತ್ತಿಗೆ ಹೋದರೆ ಸಾಕು. ಅಲ್ಲಿಂದ ಅತ್ಲಾಗ ಆರಾಮಾಗಿ ಹೋಗ್ತೀವಿ. ಬನ್ನಿ ಹೊರಡೋಣ. ಇನ್ನೇನು ನಮ್ಮ ಡ್ರೈವರ್ ಸ್ವಾಮಿಗಳು ಬೆಳಗಿನ ಕಾರ್ಯ ಮುಗಿಸ್ಕೊಂಬರಲಿ. 1:00ಗೆ ಹೊರಡೋದೆ ನೋಡಿ. 2.9 ತೋರಿಸ್ತಾ ಇತ್ತು ಮೈಲೇಜು. ಕರೆಕ್ಟಾಗಿ 6 ಗಂಟೆ ಆಗಿದೆ ನೋಡಿ ಟೈಮು. ಇನ್ನೂ ಬೆಳಕರ್ಲಿಲ್ಲ, ಹೋಗ್ತಾನೆ ಇದ್ದೀವಿ. ನನಗೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಸ್ವಾಮಿ ಇರಿಟೇಟ್ ಮಾಡ್ತೈತೆ ನನಗೆ. ಹಿಂಗೆ ಅವನ್ನೆಲ್ಲ ಬಿಡಿಸ್ಬಿಟ್ಟಿದ್ದಾರೆ ಬರ್ತಾರೆ. ಅದೇನು ಮಾಡೋಂಗಿಲ್ಲ, ಅದಕ್ಕೊಂದು ಬೋಲ್ಟ್ ಹಾಕ್ಬೇಕು. ಬೋಲ್ಟ್ ಹಾಕಿಲ್ಲ ಅಷ್ಟೇ ನೋಡಿ. ನಮ್ಮ ಗಾಡಿ ಹೆಂಗೆ ಹೋಗ್ತೈತೆ. ಹಿಂದೆ ರೇಡಿಯಂ ಹಾಕಿರೋದು ಮತ್ತು ಲೈಟ್ ಹಾಕಿರೋದು ಸೂಪರಾಗಿ ಕಾಣ್ತೈತೆ ಗಾಡಿ ಮಾತ್ರ. ನಾನು ಹಂಗೆ ಹಾಕಿದ್ದೀನಿ, ಆ ಸಮಯ ಹಾಕ್ದಂಗೆ ಬಂದ್ವಿ. ಇವಾಗ ರೋಡಲ್ಲಿ ಗಾಡಿ ಕಮ್ಮಿನೇ. ಬೆಳಗ್ಗೆ 6 ಗಂಟೆ ಆಗೈತೆ. ಇವಾಗ ಬರ್ತಾರೆ ಎಲ್ಲ. ಯಾಕಂದರೆ ಕಡೆ ಚಳಿ ಮಾತ್ರ ಭಯಂಕರ ಚಳಿ ಇದೆ. ಇಲ್ಲಿ ಬರ್ಬೋದಾಗಿತ್ತು ನೋಡಿ ನಾವು ರಾತ್ರಿ. ಇಲ್ಲಿ ಊಟರ್ನ ಐತೆ ಹೋಟ್ಲ್ ಮುಂದೆನೆ. ನೋಡೋಣ ಇನ್ನೊಂದ್ಸಲ ಬರೋಣ ಅಂತೀನಿ ಈ ಹೋಟ್ಲಿಗೆ. ಇವತ್ತು ಸದ್ಯಕ್ಕಲ್ಲಿ ರಾಜಸ್ಥಾನಿ ಹೋಟ್ಲಾಗ ನಿಂತಿದ್ವಿ. ಅಲ್ಲಿಂದ ಬಂದ್ವಿ ನೋಡಿ. ಇಲ್ಲಿ ಒಂದು ಹೋಟ್ಲ್ ಐತೆ. ಇದು ಲೋಕಲ್ ಹೋಟ್ಲಿದು. ನಾವು ಲೋಕಲ್ ಹೋಟ್ಲಾಗ ಏನು ಮಾಡಿದ್ರು ಕಾಲು ಇಕ್ಕಲ್ಲ, ಕಾಲು ಕತ್ತಿನೇ ಇಲ್ಲ. ಮೀನಾಕ್ಷಿ ಸ್ವಾಮಿಗಳು ನಮ್ಮ ಗಾಡಿಗಳು ನೋಡಿ. ರೋಡ್ ಖಾಲಿ ಐತೆ. ಸುಮ್ಮನೆ ಹೋಗ್ತಾ ಇರೋಣ ಬನ್ನಿ. ಏನು ಮಾಡ್ತೀವಿ ಮತ್ತೆ. ಸ್ವಾಮಿಗಳೇ ಬೇಕಾರೋದು ಬಿಡ್ತು. ದುಲಿಯಾ ಬಂದು 90 ಕಿಲೋಮೀಟ್ರ್ ಐತೆ. ಸೂರತ್ತು 300 ಕಿಲೋಮೀಟ್ರ್ ಐತೆ. ನಾವು ರಾತ್ರಿ ನಿಲ್ಸಿ ಮಕ್ಕಂಡಾಗ 400 ಕಿಲೋಮೀಟ್ರ್ ಇತ್ತು. ಇವಾಗ ಅಲ್ಲೇ ಎಷ್ಟು 70 ಕಿಲೋಮೀಟ್ರ್ ಬಂದೀವಿ ಅಷ್ಟೇ. ರಾತ್ರಿ ತಾಚಿ ಮಾಡಿದ್ವಲ್ಲ ಅಲ್ಲಿಂದನು. ಇವಾಗ ನೋಡಿ ಫಾಗ್ ಎಷ್ಟೊಂದು ಬಂದಿದ್ದಾರೆ ನೋಡಿ. ಇಲ್ಲಿಂದ ಫಾಗು ಅಂದರೆ ಅಷ್ಟೊಂದೇನಿಲ್ಲ. ನಿನ್ನೆ ಅಲ್ಲಿ ಇದು ನಾಂದೇಡ್ ಹತ್ರ ಒಂದೊಂದ್ಸಲಿ ಬಂದು ಹಂಗೆ ಹೋಗ್ಬಿಡೋದು. ಅಂದರೆ ಏನೇನು ಕಾಣ್ತಿದ್ದಿಲ್ಲ. ಇದು ಅಷ್ಟೊಂದೇನಿಲ್ಲ, ನಾರ್ಮಲ್ ಐತೆ. ಜಲ್ಗಾವ್ ಬಂದ್ಬಿಟ್ಟಿವಿ ನೋಡಿ. ಅಲ್ಲಿ 7 ಗಂಟೆಗೆ ಜಲ್ಗಾವ್ ಬೈಪಾಸ್ನಾಗ ಹೋಗ್ತಾ ಇದೀವಿ. ಜಲ್ಗಾವ್ ಸಿಟಿ ಒಳಗೆ ಹೋಗೋ ಗಾಡಿ ಬೈಪಾಸ್ ಇರಲಿಲ್ಲ. 4 ಲೈನ್ ಇದ್ದಿದ್ರು ಸಿಟಿಯಾಗ ಹೋಗೋವು. ಇವಾಗ ಬೈಪಾಸ್ ಮಾಡಿದ್ದಾರೆ. ನಮ್ಮ ತಿಪ್ಪೇಸ್ವಾಮಿ ಹೇಳ್ದ ಮುಂದಕ್ಕೆ ಹೋಗ್ಬಿಡೋಣ ಸ್ವಾಮಿ, ಜಲ್ಗಾವ್ ಸಿಟಿ ಒಳಗೆ ಹೋಗ್ತಾವೆ ಗಾಡಿ ಅಂತಂದು. ಇಲ್ಲ ಬಾ ಸ್ವಾಮಿ ಬೈಪಾಸ್ ಮಾಡ್ಯಾರ ಅಂತೇಳಿ ಹೋಗ್ತಾ ಇದೀವಿ. ಬೈಪಾಸ್ ನೋಡಿ ಇಲ್ಲಿ ಎಕ್ಸಿಟ್ ಕಾಣ್ತಿದೆ ನೋಡಿ. ಇಲ್ಲಿಂದ ಒಳಗೆ ಹೋಗ್ಬೇಕು. ಜಲ್ಗಾವ್ ಹೋಗೋರು, ಸೂರತ್ ಹೋಗೋರು ಸ್ಟ್ರೈಟ್ ಹೋಗ್ಬೇಕು ನೋಡಿ. ಅಲ್ಲಿ ಬೋರ್ಡ್ ಕಾಣ್ತಾ ಇದೆಯಲ್ಲ ನೋಡಿ, ಸೂರತ್ತು ಜಲ್ಗಾವ್ ಅಂತೇಳಿ. ನಾವು ಸೂರತ್ಗೆ ಹೋಗೋಣ. ಫುಲ್ಲು ತಣ್ಣು ಗಾಳಿ ಬೀಸ್ತೈತೆ. ಒಂಥರ ಮನ್ಸಿಗೆ ನೆಮ್ಮದಿ ಆಗ್ತೈತೆ ಸ್ವಾಮಿ. ದಿವಸ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಹೋದ್ರೆ ಮನ್ಸಿಗೆ ಎಷ್ಟೋ ನೆಮ್ಮದಿ ಇರ್ತೈತೆ. ನಾವು ನೋಡಿದರೆ ಬಾಕಿ ಟೈಮ್ನಾಗೆ 8 ಗಂಟೆವರೆಗೂ ಎದ್ದಾಳೋದೇ ಇಲ್ಲ.
ರಾತ್ರಿ ತಾಚಿ ಮಾಡ್ಬೇಕಾದ್ರೆ ಹೇಳ್ಬಿಡ್ತೀವಿ ಸೆಕ್ಯೂರಿಟಿದು ಇದು ಕೊಟ್ಟು ನಮ್ಮನ್ನ ಎಬ್ಬರಿಸ್ಬೇಡ್ರಿ, ನಮ್ಗೆ ಯಾವಾಗ ಬೇಕು ಅವಾಗ ಎದ್ದೋಗ್ತೀವಿ ಅಂತಂದು. ಇವಾಗ ಎಷ್ಟೊಂದು ಎಲ್ಲ ಫ್ರೀ ಆಗಿದೆ ನೋಡಿ, ಮೈಂಡು ಫ್ರೆಶ್ ಆಗಿದೆ. ಇನ್ನೂ ಒಂಥರ ಮನ್ಸಿಗೆ ಮುಂದೆ ಹೋಗ್ತಾ ಇದೆ ನೋಡಿ. 4 ಗಂಟೆಗೆ ಎದ್ದು 4 ಗಂಟೆಗೆಲ್ಲ ಸ್ವಾಮಿ ಎದ್ದಿದ್ದು. 4:15 ಆಗಿತ್ತು ನಾನು ಎದ್ದಾಗ. ಪೂಜೆಗೆ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ 5:15 ಅಂತ ನೋಡಿ. ಇಲ್ಲಿ ನೋಡಿ ಮಂಜು ಹೆಂಗೆ ಬಿದ್ದಿದೆ. ದುಲಿಯಾ ಬಂದಿವಿ ನೋಡಿ. ದುಲಿಯಾ ಬೈಪಾಸಾಗಿ ಹೋಗ್ತಾರೆ. ಇದು ಮೊದಲು ಬೈಪಾಸ್ ಇರಲಿಲ್ಲ, ಆ ಕಡೆ ಹೋಗಿ ಸಿಟಿನಾಗ ಇದು ನಾಸಿಕ್ ಮುಂಬೈ ಹೈವೇ ಟಚ್ ಆಗೋದು. ಇವಾಗ ಬೈಪಾಸ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಕೊರೆದು ಹೊಸ ಬೈಪಾಸ್ ಇದು. ಮೋಸ್ಟ್ಲಿ ಇದು ಎಲ್ಲಿವರೆಗೆ ಚಾಲು ಇತ್ತೋ ಗೊತ್ತಿಲ್ಲ. ಅಲ್ಲಿ ಒಂದು ಬ್ರಿಡ್ಜ್ ಕೆಲಸ ಮಾಡೋರು ಸೂರತ್ ಮುಂಬೈ ಹೈವೇನಾಗೆ. ಸೂರತ್ ಮುಂಬೈ ಎಲ್ಲ ಸಮಯ ಯಾವುದದು ಇಂದೂರ್ ಮುಂಬೈ ಹೈವೇನಾಗೆ ಆ ಬ್ರಿಡ್ಜ್ ಮೇಲೆ ಹೋಗುತ್ತಂತ ಇದು ರೋಡು. ಮೋಸ್ಟ್ಲಿ ಮೊನ್ನೆ ಹೊಸ್ದಾಗಿ ಓಪನ್ ಆಗಿರ್ಬೇಕು. ಇನ್ನೊಂದೇನೆಂದರೆ ಇದು ಕನ್ನಡ ಘಾಟ್ ಹೋಗುತ್ತಲ್ಲ, ಆ ರೋಡನ್ನು ಟಚ್ ಆಗುತ್ತೆ ಇದಕ್ಕೆ. ಎಲ್ಲದಕ್ಕೂ ಸೇರಿ ಕನೆಕ್ಟಿಂಗ್ ಮಾಡಿದ್ದಾರೆ ಬೈಪಾಸು. ಭಾಳ ಚೆನ್ನಾಗೈತೆ. ಸೀದಾ ಸೂರತ್ ಹೋಗೋರಿಗೆ ಬರೋರಿಗೆ ಸಖತ್ತಾಗಿದೆ ನೋಡಿ. ನಾವು ಟ್ರೈ ಮಾಡೋಣ ಅಂತೇಳಿ ರೋಡಾಗ ಬಂದಿದ್ದು. ಸಮೃದ್ಧಿ ಮೇಲೆ ಬಂದಿದ್ರೆ ಇನ್ನೂ ಅಲ್ಲೇ ಇರ್ತಿದ್ವಿ, ಮತ್ತೊಂದು ದಿವಸ ವೇಸ್ಟ್ ಆಗೋದು. ಅದಕ್ಕೆ ಅಲ್ಲೇ ಬಂದಿದ್ದು. ಈ ಕಡೆನೇ ಬಂದ್ಬಿಡೋಣ, ಸಮೃದ್ಧಿ ಹೈವೇ ಬಿಟ್ಬಿಡೋಣ. ಅದು ಜಾಮ್ ಆಗುತ್ತೆ. ಎವಲ ಶಿರಡಿನಾಗ ವೈಜಾಪುರ ಎವಲ ಮನ್ಮೇಟೆ ಫುಲ್ ಜಾಮ್ ಆಗುತ್ತೆ ಅಂತೇಳಿ ಬಂದರೆ. ಅಂದರೆ ಮೈಲೇಜ್ ಮಾತ್ರ ಸಖತ್ ಮೈಲೇಜ್ ಬಂದೈತೆ ಗುರು ಈ ರೋಡಾಗೆ. 3.5 ಮೇಲೆ ಬಂದಿರೋದು ಮೈಲೇಜು. ಫುಲ್ ಟ್ಯಾಂಕ್ ನಗರ ಯಾಕೆ ಬರ್ತೈತೆ ಗುರು. ನಾಂದಡಕ್ಕೆ ಫುಲ್ ಮಾಡಿದ್ವಿ, 405 ಕಿಲೋಮೀಟ್ರ್ ಬಂದೀವಿ. ನಮ್ಗೆ ಅಲ್ಲೇ ಅವರೇಜ್ ಗೊತ್ತಾಗ್ಬಿಡ್ತೈತೆ. ಅದೇನಾಗುತ್ತೆ ಅಂದರೆ ಒಂದು 2-3 ತಗ ಹಂಸಿಗೆ ಬ್ರೇಕ್ ಹೊಡೆದ್ರೆ ಪಾಯಿಂಟ್ ಕಮ್ಮಿ ಆಗುತ್ತೆ. ಇಷ್ಟು ಕಿಲೋಮೀಟ್ರ್ ಹೋದರೆ ಇಷ್ಟು ಡೀಸೆಲ್ ಕುಡ್ದೈತೆ ಅಂತಂದು ಗೊತ್ತಾಗ್ಬಿಡ್ತೈತೆ. ಜಾಸ್ತಿ ಕುಡ್ದಾಗ ಮುಳ್ಳು ಎಲ್ಲಿ ಬರ್ತೈತೆ, ಕಮ್ಮಿ ಕುಡ್ದಾಗ ಎಲ್ಲಿರ್ತೈತೆ ಅಂತೇಳಿ ಹಂಗಾಗಿ ಹೇಳಿದ್ವಿ. ಇಲ್ಲಿಂದ ಫುಲ್ ಹೈವೇನೇ, ನಮಗಿನ್ನೇನು ಸಿಂಗಲ್ ರೋಡ್ ಯಾವ್ಯಾವು ಸಿಗಲ್ಲ. ಇಲ್ಲೊಂಚೂರು ದುಲಿಯಾ ದಾಟಿದ ಮೇಲೆ ಇದು ಟ್ಯಾಪಿಂಗ್ ಕೆಲಸ ಮಾಡಿದ್ದಾರೆ ರೋಡು, ಪ್ಯಾಚ್ ವರ್ಕು. ಅಲ್ಲಿ ಅಂತ ನೋಡ್ಕೊಂಡು ಹೋಗ್ಬೇಕಂತೆ ನೋಡಿ. ಹೋಗ್ತಾ ಇದೆ ನೋಡಿ ನಮ್ಮ ಗಾಡಿ ಮುಂದೆ. ಇವಾಗ ಬಂದು ಸೈಡ್ ಹೊಡ್ಕೊಂಡು ಹೋದ. ಹಿಂದೆ ಸೂಪರಾಗಿ ಕಾಣ್ತಿದೆ. ಅಂದರೆ ಇದಕ್ಕೊಂದು ಕತ್ರಿ ಹಾಕ್ಬೇಕಾಗಿತ್ತು, ಹಾಕಿಲ್ಲ. ಟಾರ್ಪಲ್ಲೆಲ್ಲ ಹೊರಗೆ ಬಂದ್ಬಿಟ್ಟೈತೆ. ಅದನ್ನು ಲೂಸ್ ಆಗಿದೆ ನೋಡಿ. ಅದ್ರ ಬನ್ನಿ ಮುಂದೆ ದುಲಿಯಾ ದಾಟಿದ ಮೇಲೆ ಹೋಗಿ ಟೀ ಕುಡಿಯೋಕೆ ನಿಲ್ಲಿಸ್ಬೇಕು. ಟೀ ಕುಡಿಬೇಕಾದ್ರೆ ಸಿಗೋಣ. ಸೀದಾ ಸೂರತ್ ರೋಡಿಗೆ ಬಂದೀವಿ ನೋಡಿ. ಇಲ್ಲೊಂಚೂರು ಕೆಲಸ ನಡೀತೈತೆ. ಆ ಕಡೆ ರೈಟ್ ಸೈಡಿಗೆ ಡಾಂಬರ್ ಹಾಕಿದ್ದಾರೆ, ಲೆಫ್ಟ್ ಸೈಡಿಗೆ ಹಾಕಿಲ್ಲ. ಒಂದು 500 ಮೀಟ್ರ್ ಅಷ್ಟೇ. ಸೀದಾ ಆ ಕಡೆಯಿಂದ ಈ ಕಡೆ ಬರ್ತೈತೆ ನೋಡಿ. ಇದು 40 ಗಾಂವ್ ಮಾಲೆಗಾಂವ್ ಹೋಗಾರಂತ ಹೇಳಿದ. ಬ್ರಿಡ್ಜ್ ಹಿಡಿದು ಹೋಗ್ಬೇಕು ನೋಡಿ. ನಮ್ಮ ಗಾಡಿ ಆ ಕಡೆ ನೋಡಿ ಹೆಂಗೆ ಹೋಗ್ತೈತೆ. ನಾನು ನಿಧಾನ ಈ ಕಡೆ ಹೋಗ್ತಾ ಇದ್ದೀನಿ. ಎಲ್ಲ ನಾನು ಚಾ ಕುಡಿಬೇಕು ಸಮಯ. ಯಾವ ಸಮಯ ಇದು ಟಗ ಅಂತೈತೆ. ಬರೋ ಸೌಂಡ್ ಎಲ್ಲ ಬರ್ತೈತೆ. ಹೊಟ್ಟೆ ಕಳ್ಳೆಲ್ಲ ಅಲ್ಲಾಡ್ತಿದ್ದಾವೆ. ಆ ಕಡೆ ಸೈಡ್ ಹಾಕಿದ್ದಾರೆ, ಈ ಕಡೆ ಸೈಡ್ ಯಾವಾಗ ಹಾಕ್ತಾರ ಗೊತ್ತಿಲ್ಲ ನೋಡಿ. ಇಲ್ಲೊಂದು ಚೆಕ್ ಡ್ಯಾಮ್ ಐತೆ, ಆ ಡ್ಯಾಮ್ ಪಕ್ಕದಾಗೆ ಹೋಗ್ತಿದ್ದೀವಿ. ಅಲ್ಲಿ ಫುಲ್ ಜಾಮ್ ಆಗಿಬಿಡ್ತೈತೆ ಹಿಂದೆ. ಅಲ್ಲೇ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಏನಂತೇಳಿ ಮುಂದಕ್ಕೆ ಬಂದೆ. ಇದು ಅಣ್ಣಚ್ಚಿ ಗಾಡಿ ಹೋಗ್ತಿದೆಯಲ್ಲ, ಮುಂದೆ ಒಂದು ಗಾಡಿ ಹೋಗ್ತೈತೆ. ಅದನ್ನ ನೋಡಿ ನಾನು ದುರ್ಗುದ್ದೆ ಅಂದ್ಕೊಂಡ್ಬಿಟ್ಟೆ. ನಮ್ಗೆ ಯಾರನ್ನು ಪರಿಚಯ ಇರೋರು ಅದರ ಅಂದ್ಕೊಂಡೆ. ಆದರೆ ಅದು ಯಾವುದೋ ಅಣ್ಣಚ್ಚಿ ಗಾಡಿ ಅದು. ಯಾಕಂದರೆ ಹಿಂದೆ ಇರೋ ಕಲರ್ ನೋಡಿದರೆ ಹಂಗೆ ಕಾಣೋದು ನಮಗೆ. ಆದರೆ ದುರ್ಗುದ್ದು ಅಲ್ಲ, TN ಗಾಡಿ ಅಂತೆ ನೋಡಿ. ಕೋಕ್ ನೋಡಿದ್ದು, ಕೋಕು ಏನೋ ಗೊತ್ತಿಲ್ಲ. ಆ ಗಾಡಿ ನೋಡಿದ್ರೆ ಹಂಗೆ ಕಾಣೋದು. ಹಿಂದೆ ಕೆಂಪು ಕಲರ್ ಬೇರೆ ಐತೆ. ಹಂಗೆ ತಿರ್ಕೊಂಬಿಟ್ಟೆ. ಟೀ ಕುಡಿಯೋಕ್ಕೂ ನಿಲ್ತಿಲ್ಲ ಸ್ವಾಮಿ. ಬೆಳಗ್ಗೆಯಿಂದ ಹಂಗೆ ಹೊಡಿತಾ ಇದ್ದೀವಿ. ಟೈಮ್ ಎಷ್ಟಾಯ್ತು ಅಂದರೆ ಒಂದು 9:30 ಆಗುತ್ತೆ. 200 ಕಿಲೋಮೀಟರ್ ಕ್ರಾಸ್ ಮಾಡಿದ್ದೀವಿ ಅಲ್ಲೇ ನೋಡಿ. ಟೈಮ್ ಇನ್ನು 9:30 ಅಷ್ಟೇ. 200 ಕಿಲೋಮೀಟರ್ ಕ್ರಾಸ್ ಮಾಡಿಬಿಟ್ಟಿವಿ. ಒಂದು 50 ಕಿಲೋಮೀಟ್ರ್ ಹೋಗಿ ಅಡುಗೆ ಮಾಡಬೇಕು ನೋಡಿ. ಹಿಂದೆ ಕೆಂಪು ಕಲರ್ ನೋಡಿ ಹಂಗೆ ತಿಳ್ಕೊಂಡಿದ್ದು ನಾನು. ಆದರೆ ಅಣ್ಣಚ್ಚಿ ಗಾಡಿ ಇದು. ಇಲ್ಲ ಹೋಗೋದೇನೋ ನೋಡಿ. ಇದೇ ಡ್ಯಾಮ್ ಪಕ್ಕದಾಗ ಐತಲ್ಲ, ಚೆಕ್ ಡ್ಯಾಮು. ಸಾಕ್ರಿ ಡ್ಯಾಮ್ ಇದು. ಇನ್ನೇನು ಸಾಕ್ರಿ ಇನ್ನೊಂದು 10-15 ಕಿಲೋಮೀಟ್ರ್ ಇರಬೇಕು. ಡ್ರೈವರ್ ಸ್ವಾಮಿಗೆ ಹೇಳಿದೆ ಟೀ ಕುಡಿಯೋಕೆ ನಿಲ್ಲಿಸ್ಪ ಫಸ್ಟ್ ಅಂತೇಳಿ. ಟೋಲ್ನಾಗ ನಿಲ್ಲಿಸ್ತೀನಿ ಅಂತಂದು
ಇಲ್ಲಿ ಟೋಲ್ ಗೇಟಾಗಿ ಟೀ ಕುಡಿಯೋಕೆ ನಿಲ್ಸಿದ್ವಿ ನೋಡಿ. 2 ಗಾಡಿನೂ ಟೈರೆಲ್ಲ ಚೆಕ್ ಮಾಡಿದ್ವಿ. ಟೈರ್ ಓಕೆ ಅದಾವೆ, ಹಂಗಾದ್ರೂ ಯಾವುದೋ ಸೌಂಡ್ ಮಾಡ್ತೈತೆ ಡಬ್ಬ ಡಬ್ಬ ಅಂತಂದು. ಇದೆ ಇದು ಅಮಾಸೆ ಹುಣಿ ಒಂದೊಂದು ಟೈರ್ ಹಾಕಿದ್ರೆ ಹಂಗೆ ಆಗೋದು. ಏನು ಮಾಡ್ತೀರಾ, ಓನರ್ ಕಷ್ಟನೂ ಅರ್ಥ ಮಾಡ್ಕೊಬೇಕು. ಇದ್ಯಾಕೆ ಸ್ವಾಮಿ ಹೊರಗಿನ ಟೈರ್ ಭಾಳ ಸೌದ್ಬಿಟ್ಟತೆ. ಚೆನ್ನಾಗಿತ್ತು ಟೈರು. ಇಲಿಗಿಲಿ ಕೊಡ್ಕೊಂಡು ತಿಂತ ಇಲ್ಲ ನನ್ನ ಗಾಡಿ ನಿಲ್ಲಿಸ್ದಾಗ. ಯಾಕೋ ಟೈರ್ ಎಲ್ಲ ಉಲ್ಟಾ ಪಲ್ಟಿ ಸವಿತದಾವೆ. ಕರೆಕ್ಟ್ ಅದಾವೆ ಇವು ಮಾತ್ರ. ಇವು ಕರೆಕ್ಟಾಗಿ ಸವಿತದಾವೆ. ಟೀ ಕುಡ್ದು ಹೊರಡೋಣ. ಹೇಳಿ ಸ್ವಾಮಿ, ಏನು ವಾಟ್ ಇಸ್ ಅವರ್ ಪ್ರಾಬ್ಲಮ್, ಟೆಲ್ ಮಿ. ಗ್ರಿಲ್ ಎತ್ತಬೇಕು ತಡಿ. ಟೀ ಕುಡ್ದು ಹೊರಟಿವಿ ನೋಡಿ. ಇನ್ನೇನು ಇನ್ನೊಂದು 30 ಕಿಲೋಮೀಟ್ರ್ ಹೋದರೆ ಸಾಕ್ರಿ ಘಾಟ್ ಬರ್ತೈತೆ. ಆ ಘಾಟ್ ಮೇಲೆ ಹೋಗಿ 1 ಗಂಟೆ 2 ಗಂಟೆ ನಿಲ್ಸ್ಕೊಂಡು ಸ್ನಾನ ಮಾಡಿ ಬಿಡೋದು. ನಮ್ಮ ಡ್ರೈವರ್ ಸ್ನಾನ ಮಾಡ್ತಾರಂತೆ. ನಾನು ರಾತ್ರಿ ಕರೆದೆ ಬಾ ಸ್ವಾಮಿ ಅಂತಂದ್ರೆ, ಇಲ್ಲ ಸ್ವಾಮಿ ಆಗಲ್ಲ ಸ್ವಾಮಿ, ತಣ್ಣೀರಾಗ ನನ್ನ ಕೈಲಿ ಸ್ನಾನ ಮಾಡೋಕ್ಕಾಗಲ್ಲ ಅಂದರು. ಆಯ್ತು ಬೇಡಪ್ಪ ಅಂಥೇಳಿ ಬಂದೆ. ಟೋಲ್ ಗೇಟ್ ಓಪನ್ ಆಗಿಲ್ಲ ಗುರು, ಇನ್ನು ಅರ್ಧ ಬರ್ಧ ಕೆಲಸ ಮಾಡಿ ಟೋಲ್ ಗೇಟ್ ಓಪನ್ ಮಾಡಿದರೆ ಇಲ್ಲೆಲ್ಲ ಫುಲ್ ಜನ ರಚ್ಚಿಗೆ ಎದ್ದು ಬಿಡ್ತಾರೆ. ಅಲ್ಲೊಂದು ಐತೆ, ಅಲ್ಲದು ಘಾಟ್ ಕೆಳಗಿರೋದೊಂದು ಓಪನ್ ಆಗೈತೆ ನನಗೆ ಗೊತ್ತಿಲ್ಲ. ಸೋನ್ಗಢವರೆಗೆ ಟೋಲ್ ಗೇಟ್ ಓಪನ್ ಇರಲ್ಲ ಈ ರೋಡ್ನಾಗೆ, ಕ್ಲೋಸ್ ಅದಾವೆ ನೋಡಿ. ರೋಡ್ ಕಂಪ್ಲೀಟ್ ಆಗೈತೆ, ಆದ್ರೂ ಟೋಲ್ ಗೇಟ್ ಯಾಕೋ ಓಪನ್ ಮಾಡಿಲ್ಲ. ಯಾಕೆ ಕಾರಣ ಅಂಬೋದು ಗೊತ್ತಿಲ್ಲ. ಓಪನ್ ಆಗದಿದ್ರೆ ಆಗಲಿಲ್ಲ ಬಿಡ್ರಿ. 1,000 ಉಳಿತದೆ, ಹೋಗ್ತಾ 1,000 ಬರ್ತಾ 1,000. ಬರ್ಬೇಕಾದ್ರೆ ನಿಲ್ಲಿ ಬರೋಲ್ಲ, ಅಲ್ಲೇ ಹೋಗ್ತೀವಲ್ಲ. ಈ ರೋಡ್ನಾಗ ಬರೋಕ್ಕೆ ಖುಷಿನೂ ಆಗುತ್ತೆ, ಬೇಜಾರನ್ನು ಆಗುತ್ತೆ. ಯಾಕಂದರೆ ಬರೀ ಹಂಸು ಅಂದರೆ ಹಂಸು, ಎಲ್ಲಿ ನೋಡಿದ್ರೆ ಹಂಸುಗಳಿರ್ತವೆ. ಆ ಹಂಸಿಗೆ ಬರೋಕ್ಕಾಗಲ್ಲ. ಟೋಲ್ ಗೇಟ್ ದಾಟಿ ಒಂಚೂರು ಮುಂದೆ ಹೋದೇಟಿಗೆ ಹಂಸ ಇದಾವೆ ನೋಡಿ. ಹಿಂಗೆ ಹಂಸಿದ್ರೆ ಸಿಕ್ಕಾಪಟ್ಲೆ ಬೇಜಾರಾಗ್ತದೆ. ಯಾವುದನ್ನ ಎಕ್ಸಾಕ್ಟ್ ಬರಲಿ, ಯೂ ಟರ್ನ್ ಬರಲಿ, ಹಂಸ ಅದಾವೆ. ಅಲ್ಲಿ ರಾತ್ರಿ ಬಂದು ಗುರು ಬೆಳಗ್ಗೆ ಎದ್ದು ಎಲ್ಲೆಲ್ಲೆಲ್ಲೆಲ್ಲಿ ಹಂಸ ಸಿಗಲಿಲ್ಲ. ಹಂಸ ಯಾವಾಗ ಬಂದು ಅವಾಗಲೇ ತಿನ್ಕೊಂಬಿಟ್ಟೆ ನಾನು. ದುಲಿಯಾಕೆ ಬಂದೀವಿ ಅಂತಂದು, ದುಲಿಯಾದ ಹತ್ತತ್ರ ಬಂದರೆ ಹಂಸಗಳು ದುಲಿಯಾಕೆ ಬಂದೀನಂತ ತಿಳ್ಕೊಂಡು ಹೋಗ್ತಾ ಇದೀನಿ ನೋಡಿ. ಏನು ಇನ್ನೊಂದು 30 ಕಿಲೋಮೀಟ್ರ್ ಆಯ್ತು ಅಷ್ಟೇ ಹೋಟ್ಲು, ಸಾಕ್ರೆ ಹೋಟ್ಲು. ಆ ಹೋಟ್ಲ ಹತ್ರ ಹೋಗಿ ಅಡುಗೆ ಮಾಡ್ಕೋಬೇಕು. ನಮ್ಮ ಗಾಡಿಗೆ ಟೈರ್ ಹೆಚ್ಚು ಕಮ್ಮಿ ಸವಿತಾ ಇದ್ದಾವೆ ಆ ಗಾಡಿಗೆ. ಹಂಗೆ ಹೊರಗೊಳಗೆ ಮಾಡಿಸ್ತೀನಿ ಅಂತ ಹೇಳಿದ್ರು ನಮ್ಮ ಡ್ರೈವರ್ ಸ್ವಾಮಿಗಳು. ಹೊರಗೊಳಗೆ ಮಾಡಿಸ್ಕೊಂಡು ಅಡುಗೆ ಮಾಡ್ಕೊಂಡು ಸಿಗೋಣ ಬನ್ನಿ ಅಲ್ಲಿ ಹೋಗಿ. ಟ್ರೈನಲ್ಲಿ ಬಂದು ಹೋಟ್ಲಿಗೆ ಸೈಡ್ ಹಾಕಿದ್ವಿ. ಇವಾಗ ಅಡುಗೆ ಮಾಡಬೇಕು. ಅಂದರೆ ಅನ್ನ ಐತೆ, ಅದನ್ನೇ ಊಟ ಮಾಡೋದು. 11 ಗಂಟೆ ಆಗಿತ್ತು ಸ್ವಾಮಿ, 10:30. ಗಾಡಿನೂ ಆಪಾತು. ಕರೆಕ್ಟ್ ಒಂದು 3 ಅವರ್ ನಿಲ್ಲಿಸ್ಬಿಟ್ರೆ ಸಾಕು ಸ್ವಾಮಿ, ಆರಾಮಾಗಿ ಗಾಡಿನೂ ಕೂಲ್ ಆಗ್ತದೆ. ಟೈರೇನು ಅಷ್ಟೊಂದೇನು ಹೀಟ್ ಆಗಿಲ್ಲ, ಯಾಕಂದರೆ ತಂಪೊತ್ತನೇ ಹೊಡ್ಕೊ ಬಂದೀವಲ್ಲ. ಏನೋ ಸೌಂಡ್ ಮಾಡ್ತಾಯಿತ್ತಿದ್ರದು, ಏನಂತ ಗೊತ್ತೇ ಇಲ್ಲ. ಹೋಗಲ್ಲ. ಯಾಕೆ ಕಲ್ ಮೇಲೆ ಹತ್ತೈತಾ? ಕಲ್ ಮೇಲೆ ನಿಲ್ಲಿಸ್ಬಿಟ್ಟಿದ್ವಿ. ಇವೇ ಕಲ್ಲುಗಳೇ ಸಣ್ಣವು. ಕಲ್ ಮೇಲೆ ನಿಲ್ಲಿಸಿದಾಗ ಏರ್ ಬರೋದು. ಇವನ್ನೆಲ್ಲ ಹೋಗ್ಬೇಕಾರೆ ಸೈಡಿಗೆ ಬಿಸಾಕ್ಬೇಕಷ್ಟೆ ನೋಡಿ. ಗ್ರೀಸ್ ಏನು ಹೊಡ್ಸಂಗಿಲ್ಲ, ಹೊಡ್ಸಿದ್ವಿ 10:45 ಟೈಮು. ಎಷ್ಟು ಕಿಲೋಮೀಟ್ರ್ ಹೊಡೆದ್ದೀವಿ ಅಂದರೆ ನಾವು GPS ಆನ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇದು ನನ್ನ ಗಾಡಿದು. ಇಲ್ಲಿದೆ ನೋಡಿ 8765 ನಂಬರು. ಬ್ಯಾಟ್ರಿ ಫುಲ್ ಐತಿ. ಎಷ್ಟು ಕಿಲೋಮೀಟ್ರ್ ಆಯ್ತು? ಇಲ್ಲಿ ನೆಟ್ವರ್ಕೇ ಇಲ್ಲ ಸ್ವಾಮಿ. ಇಲ್ಲಿ ನೋಡಿ ಮೇಲೆ ಡೀಸೆಲಿಂದು ಸ್ಪೀಡ್ ಲಿಮಿಟು, ಯಾವ್ಯಾವ ಸ್ಟೇಟ್ನಾಗೆ ಎಷ್ಟೆಷ್ಟು ರೇಟ್ ಐತೆ ಅಂತ ಎಲ್ಲ ತೋರಿಸ್ತೈತೆ. ದಿಲ್ಲಿ, ಗುಜರಾತ್, ಹಿಮಾಚಲ್ನಾಗ 86, ಜಮ್ಮು ಕಾಶ್ಮೀರ್ನಾಗ 83 ಐತೆ ನೋಡಿ. ಎಲ್ಲ ತೋರಿಸ್ತೈತೆ ವೀಲ್ಸ್ GPS-ನಾಗೆ. 2 ಗಾಡಿ ಇಲ್ಲೇ ನಿಲ್ಸಿದ್ವಿ. ಇವಾಗ ಹೋಗಿ ಟೀ ಕುಡ್ದು ಒಂದು ಮೊಸರು ಪ್ಯಾಕೆಟ್ ತಂದು ಊಟ ಮಾಡ್ತಿರೋದು ನೋಡಿ. ಬೆಳಿಗ್ಗೆ 11:30 12 ಗಂಟೆಗೆ ಮಕ್ಕೊಂಡರು. 5 ಗಂಟೆಗೆ ಎದ್ವಿ, ಟೀ ಕುಡಿದ್ವಿ, ಹೊರಟಿದ್ವಿ. ಇನ್ನೇನು ಇಲ್ಲೇ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಒಂದೇ ಸಲ ಹೊರಟು ಬಿಡೋಣ ಅಂತೇಳಿ ಇವಾಗ ಸ್ನಾನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ನೋಡಿ. ಬಕೆಟು ಬಟ್ಟೆ ತಗೊಂಡು ಇಲ್ಲೇ ಎಲ್ಲ ಪೂಜೆ ಗೀಜೆ ಮಾಡ್ಕೊಂಡು ಹೊರಟು ಬಿಡೋದೆ. ಇಲ್ಲೇ ಇದಾವೆ ನೋಡಿ. ಇಲ್ಲಿಂದ ಇನ್ನೇನು 400 ಕಿಲೋಮೀಟ್ರ್ ಐತೆ. ನಾವು ಹೋಗ್ತಿದ್ವಿ ಸಾಯಂಕಾಲ ಟೈಮ್ನಾಗ ಸಿಕ್ಕಾಪಟ್ಲೆ ಟ್ರಾಫಿಕ್ ಇರ್ತೈತೆ. ಇವಾಗ ಇಲ್ಲಿ ಬಿಟ್ಟರೆ ನಾವು ಸೂರತ್ಗೆ ಅಷ್ಟೊತ್ತಿಗೆ 10 ಗಂಟೆ ಆಗುತ್ತೆ, ಟ್ರಾಫಿಕ್ಕು ಕಮ್ಮಿ ಇರುತ್ತೆ. ಅದಕ್ಕೆ ಲೇಟ್ ಮಾಡಿದ್ದು. ಎಲ್ಲ ಹೊಲ್ಟು ನೋಡಿ, ಎಷ್ಟೊಂದು ಗಾಡಿ ನಿಂತಿದ್ದು ನಮ್ಮ ಜೊತೆಗೆ.
ಇವಾಗ ಹೋಗೋದೆ, ಬನ್ನಿ ಸ್ನಾನ ಮಾಡಿ ಸಿಗೋಣ. ಸ್ವಾಮಿ ಇಲ್ಲಿ ಚಳಿ ಅಂದರೆ ಸಿಕ್ಕಾಪಟ್ಲೆ ಚಳಿ ಐತೆ. ನಾವು ಮಧ್ಯಾಹ್ನ ಮಕ್ಕೊಂಡಿದ್ವಲ್ಲ, 2 ಶೆಟ್ರಸ್ ಬಿಟ್ಟು ಬೆಡ್ಶೀಟ್ ಹೊದ್ಕೊಂಡು ಮಕ್ಕೊಂಡಿರೋದು ನಾವಿಬ್ರು. ಅಷ್ಟೊಂದು ಚಳಿ ಆಗೈತೆ. ನಾನು ಬೆಡ್ಶೀಟ್ ಹೊದ್ಕೊಂಡು ಮಕ್ಕೊಂಡ್ರೆ ನಮ್ಮ ತಿಪ್ಪೇಸ್ವಾಮಿ 2 ಶೆಟ್ರಸ್ ಬಿಟ್ಟು ಫ್ಯಾನು ಕೂಲರ್ ಹಾಕ್ಕೊಂಡು ಬೆಡ್ಶೀಟ್ ಹೊತ್ಕೊಂಡು ಮಕ್ಕೊಂಡಿರೋದು. ಏನೋ ಸೌಂಡ್ ಮಾಡ್ಸತ್ತಂತ ನೋಡಿದೆ. ಈ ಸ್ವಾಮಿಗಳು ಅಣ್ಣಸಿ ಸ್ವಾಮಿಗಳು ತೊಟ್ಟಿ ಮುಂದೆನೇ ನಿಂತ್ಕೊಂಡಾರೆ. ಈ ಹೋಟ್ಲಾಗ ನಿಲ್ಸಿ ಅಡುಗೆ ಮಾಡ್ಕೊಂಡು ಉಂಡು ಹೋದ್ರೂ ಯಾರು ಏನೂ ಕೇಳಲ್ಲ. ನಾವಿಲ್ಲಿ ಬೆಳಗ್ಗೆ ಇಡ್ಲಿ ವಡೆ ತಿಂತಾರೆ, ಮಧ್ಯಾಹ್ನ ಊಟ ಮಾಡಿಲ್ಲ, ಏನಿಲ್ಲ. ಬೆಳಗ್ಗೆನೇ ಸರಿಯಾಗಿ ತಿಂದಿದ್ವಿ, ಅಂದರೆ ಲೇಟಾಗಿ ತಿಂದಿದ್ದಲ್ಲ. ನೋಡಿ ತೊಟ್ಟಿಲಿ ನೀರು ಸ್ವಲ್ಪ ಕಮ್ಮಿ ಇದ್ದಾವೆ. ಸಣ್ಣ ಬಕೆಟ್ ಬಂದುಬಿಟ್ಟಿದ್ನಿ, ಎತ್ತಿ ಏನಿಲ್ಲ ತುಂಬ್ಕೊಂಡು 3 ಬಕೆಟ್ ನೀರು ಬಿದ್ದು ಅಂದರೆ 1 ಬಕೆಟ್ ಮೇಲೆ ಬಿದ್ದರೆ ಯಾವ ಚಳಿ ಬರಲ್ಲ, ಏನಿಲ್ಲ. ನೋಡಿ ಸ್ನಾನ ಮಾಡಿ ಸಿಗಮ್ಮ ಸ್ವಾಮಿಗಳೇ. ಸ್ವಾಮಿ ಹೊಲ್ಟಿವಿ, ಪೂಜೆ ಗೀಜೆ ಮಾಡ್ಕೊಂಡು. ನಮ್ಮ ಅಯ್ಯಪ್ಪನ ಇನ್ನೂ ಅಲ್ಲೇ ಇಟ್ಟಿದ್ದೀನಿ. ಇಪ್ಪತ್ತು ರೋಡ್ ಚೆನ್ನಾಗೈತೆ, ಮಿಸ್ಗೇಡಲ್ಲ. ಅಲ್ಲೇ ಬಿಗ್ಗ ಕುತ್ಕೊಂಬಿಡಪ್ಪ ಭಗವಂತ. ನೋಡಿ 6:15 ಆಯ್ತು, ಎಲ್ಲ ಆಗಷ್ಟೊತ್ತಿಗೆ 6:15 ಆಯ್ತು. 20 ತಣ್ಣಗೆ ಆರಾಮಾಗಿ ಹೋಗ್ಬಿಡೋದು. ನಾವು ಮಧ್ಯಾಹ್ನನೇ ಹೋಗ್ತಿದ್ವಿ, ನೀವು ಕ್ವಶನ್ ಆಗ್ಬೋದು. ಬೆಳಗ್ಗೆ ಇವಾಗ 11 ಗಂಟೆಗೆ ನಿಲ್ಸಿದ್ರಲ್ಲ ಗಾಡಿ ಅಂತಂದು, ಹತ್ರಕ್ಕೆ ಬಂದಾಗ ಹಂಗೆ ಮಾಡೋದು. ನಾವು ದೂರ ಇದ್ದಾಗ ಅರ್ಜೆಂಟಾಗಿ ಬರ್ತೀವಿ. ಗಾಡಿ ಹತ್ರಕ್ಕೆ ಬಂತಂದ್ರೆ ಮುಗೀತು, ಆಟ ಆಡ್ತಿರ್ತೀವಿ. ಯಾಕಂದರೆ ಇದು ಅಹಮದಾಬಾದು ಮುಂಬೈ ಹೈವೇನಾಗ ಇದ್ದಷ್ಟು ಟ್ರಾಫಿಕ್ಕು ಎಲ್ಲೆಲ್ಲಿ ಇರಲ್ಲ, ಸಿಕ್ಕಾಪಟ್ಲೆ ಟ್ರಾಫಿಕ್ ರೋಡ್ ಇದು. ಅದಕ್ಕೆ ನಾವು ನೈಟು ಲೇಟಾಗೆ ಹೋಗೋದು. ಇವಾಗ ಬಿಟ್ಟರೆ ಕರೆಕ್ಟಾಗಿ ಒಂದು 11 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಹೊಡೋದ್ರಾಗೆ ಅಷ್ಟೊತ್ತಿಗೆ ಟ್ರಾಫಿಕ್ ಕಮ್ಮಿ ಇರುತ್ತೆ, ಬಸ್ ಎಲ್ಲ ಹೋಗಿರ್ತವೆ. ಬಸ್ಸಿಂದ ಸ್ವಾಮಿ ರೋಡ್ನಾಗ ಸಿಕ್ಕಾಪಟ್ಲೆ ಟ್ರಾಫಿಕ್ ಅಂದರೆ. ಇವಾಗ ಈ ಘಾಟ್ ಇಳಿದಾಟಿಗೆ ನಮ್ಮ ಸಂಬಂಧಿಕರು ಅದಾರೆ, ಅವ್ರಿಗೆ ಏನಕ್ಕೆ ಖರ್ಚಿಗೆ ಬೇಕೋ ನೋಡ್ಕೊಂಡು ಹೋಗೋಣ, ಏನಂತ ಕೇಳ್ಕೊಂಡು ಬನ್ನಿ ಹೋಗೋಣ, ಮುಂದೆ ಸಿಗೋಣ. ಘಾಟ್ ಇಳಿಸ್ತಾ ಇದ್ವಿ ನೋಡಿ. ಇದೇನು ಅಂಥ ಘಾಟ್ ಏನಲ್ಲ, ಏಕ್ದಮ್ ಡೌನ್ ಐತೆ ಅಷ್ಟೇ. ನೋಡಿ 6ನೇ ಗೇರ್ನಾಗ ಇಳಿಸ್ತಾ ಇದ್ದೀವಿ, ಇಂಜಿನ್ ಬ್ರೇಕ್ ಹಾಕ್ಕೊಂಡು. ಅಂಥ ಡೌನ್ ಏನಿಲ್ಲ. ಅಂದರೆ ಕೆಳಗೆ ಪೊಲೀಸ್ ಚೌಕಿ ಐತೆ, ಇಲ್ಲಿ ಗಾಡಿಗಳು ಭಾಳ ಆಕ್ಸಿಡೆಂಟ್ ಆಗ್ತಿದ್ದಾವೆ. ನಾವು ನಿಧಾನಕ್ಕೆ ಇಳಿಸ್ತಾ ಇದ್ದೀವಿ. ಹೊಸಪೇಟೆ ಬೇರೆ ಟ್ರೈನ್ ಹೋದು ಸ್ವಾಮಿ, ಸೀದಾ ಅವ್ರು ಟಾಪ್ನಾಗೆ ಹೋಗ್ಬಿಟ್ರು. ನೀವು ಬೇಗ ಹೋಗ್ತಾರೆ ಅಂತೇಳಿ ಹೋಗ್ತಾ ಇದ್ದೀವಿ. ಇದು ಹೋಗ್ತೈತೆ ನೋಡಿ ನಮ್ಮದು ಒಂದು ಟ್ರೈನು. ಅಂದರೆ ಆ ಗಾಡಿಗೆ ಇಂಜಿನ್ ಬ್ರೇಕ್ ಕೆಲಸ ಮಾಡ್ತಿಲ್ಲ, ಅದಕ್ಕೆ ಆ ಗಾಡಿ ಗೇರ್ನಾಗ ಹೋಗ್ತೈತೆ. ನಾವು ನಾರ್ಮಲಾಗಿ ಹೋಗ್ತಾ ಇದ್ದೀವಿ, ಯಾಕಂದರೆ ಅಂಶ ಇದಾವೆ, ಅದಕ್ಕೆ ಹೋಗ್ತಿರೋದು ನೋಡಿ. ಇವಾಗ ಎಕ್ಸ್ಪ್ರೆಸ್ ಹೈವೇನಾಗ ಹೋಗ್ತಾ ಇರೋದು ಸುಮ್ಮನೆ. ಮುಂದೆ ಕಿಮ್ಮಿಂದ ಚಾಲು ಆಗೈತಂತೆ, ಅದು ಚಾಲು ಆದರೆ ಹಂಗೆ ಹೋಗೋದು, ಇಲ್ಲಾಂದರೆ ಹಳೆ ರೋಡ್ನಾಗೆ ಹೋಗೋದು ಸ್ವಾಮಿ. ಎಲ್ಲ ನಾನು ನಿದ್ದೆ ಬಂದರೆ ಟೀ ಕುಡಿಯೋಕ್ಕೆ ಅಲ್ಲಿ ಇದು ಎಕ್ಸಿಟೇ ಇರಲ್ಲ, ಅದಕ್ಕೆ ನಾವು ಹಿಂಗೆ ಹೋಗ್ಬಿಡೋಣ ಅಂತ ಹೇಳಿದೆ ನಮ್ಮ ತಿಪ್ಪೇಸ್ವಾಮಿಗೆ. ಹಂಗಾದ್ರೆ ನಮ್ಮ ತಿಪ್ಪೇಸ್ವಾಮಿ ಇನ್ನೂ ಇದ್ರಾಗ ಹೋಗ್ಬಿಡೋಣ ಅಂತಿದ್ದಾರೆ ಎಕ್ಸ್ಪ್ರೆಸ್ ಹೈವೇನಾಗೆ. ಮುಂದೆ ಹೋಗಿ ನೋಡೋಣ ಬನ್ನಿ. ಇವಾಗ ಬಾರ್ಡ್ರ್ ದಾಟಿ ಸಿಗೋಣ ಬನ್ನಿ. ಬಾರ್ಡ್ರ್ ಜಾಮ್ ಆಗಿಬಿಟ್ಟದ ಸ್ವಾಮಿ. ರಾತ್ರಿ ಬಂದರೆ ಇದೊಂದು ಟೆನ್ಷನ್. ಇಲ್ಲಿ ಲೈನ್ ಇಲ್ಲ ನೋಡಿ, ಎಷ್ಟೊಂದು ಇದ್ದಾವೆ. ಲೈನೇ ಇಲ್ಲ ಇಲ್ಲಿ, ಲೈನ್ ಎಲ್ಲೇ ತರೋದೇ ಗೊತ್ತಾಗಂಗಿಲ್ಲ. ಈ ಬಳ್ಳಾರಿ ಸ್ವಾಮಿಗಳು, ಹೊಸಪೇಟೆ ಸ್ವಾಮಿಗಳು ಬಂದು ನಮ್ಮನ್ನು ಲೈನೇ ತಪ್ಪಿಸ್ಬಿಟ್ರು ನೋಡಿ. ಮುಂದಕ್ಕೆ ಹೋಗಂಗಿಲ್ಲ, ಮುಂದೆ ಗ್ಯಾಪ್ ಇದ್ರು ಎಲ್ಲ ಈ ಕಡೆ ಅಡ್ಡ ದಿಡ್ಡಿ ನುಗ್ತದಾವೆ. ಈ ಲೈನೇ ತಪ್ಪಿಸ್ಬಿಟ್ರು ಸ್ವಾಮಿ, ಹೊಸಪೇಟೆ ಸ್ವಾಮಿಗಳು ಬಂದು ನಮಗೆ. ಇನ್ನೇನು ಮಾಡ್ತೀರಾ, ನಮ್ದು ಆ ಗಾಡಿನೂ ಇದು ಡೆಫ್ ಹಾಕ್ಸ್ಕೊಂಬರಕ್ಕೆ ಹೋಯ್ತು. ಜಾಮು ಕ್ಲಿಯರ್ ಆಗ್ಬೋದು. ಹೋಗ್ತಿದ್ದೇವೆ ಅಂದರೆ ಕಾಟ 2 ಲೈನ್ ಓಪನ್ ಇರೋದಲ್ಲ, ಹಂಗಾಗಿ ಜಾಮ್ ಆಗ್ತೈತೆ. ಆ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನ್ ಐತೆ. ಗಾಡಿಗಳು ನೋಡಿದರೆ 3 ಲೈನ್ ಅದಾವೆ. ಎಲ್ಲ ಸಾಯಂಕಾಲನೇ ಅಲ್ಲ ಬರೋದು, ಅದಕ್ಕೆ ಬನ್ನಿ ಆ ಕಡೆ ಹೋಗಿ ಸಿಗಮ್ಮ. ಮಹಾರಾಷ್ಟ್ರ ಬಾರ್ಡ್ರ್ ದಾಟಿ ಬಂದು ಸೋನ್ಗಢ್ ಬಾರ್ಡ್ರ್, ಗುಜರಾತ್ ಬಾರ್ಡ್ರ್ ಹಿಂದೆ ಕಾಣ್ತಿರೋದು. ಇಲ್ಲೇ ನಿಲ್ಲಿಸ್ತಾ. ಏನಕ್ಕಂದರೆ ಸಮಯ ತರಕಾರಿ ಇರಲಿಲ್ಲ, ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಅಡುಗೆ ಮಾಡೋಕ್ಕೆ. ನಾವು ಬಾವ್ಲಾದಾಗ ಹೋಗೋದು, ಬಾವ್ಲಾದಾಗ ತರಕಾರಿ ಸಿಗಲ್ಲ, ನಾವು ಹೋಗೋ ಮಿಲ್ ಹತ್ರ ನೋಡಿ. ಅದಕ್ಕೆ ಇಲ್ಲೇ ನಿಲ್ಲಿಸಿ ಎಲ್ಲ ತಗೊಂಡೋಗ್ಬಿಡೋಣ ಅಂತೇಳಿ ನಿಲ್ಲಿಸಿದೆ. ಯಾಕೋ ಈ ಕಡೆ ಅದು ಗ್ರೀನ್ ಲೈಟ್ ಹತ್ತುತ್ತಾ ಇಲ್ಲ ಸ್ವಾಮಿ, ಏನಾಗಿತ್ತು ಇಲ್ಲದು ಅರ್ಥಿಂಗ್ ಲೂಸ್ ಆಗೈತೆ ಸ್ವಾಮಿ, ಅಷ್ಟೇ. ಅರ್ಥಿಂಗ್ ಲೂಸ್ ಆಗೈತೆ, ನೋಡೋಣಂತೆ. ನಮ್ಮ ಡ್ರೈವರ್ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಹಲೋ, ಏನು ಸ್ವಾಮಿ ಇಲ್ಲಿ ನಿಲ್ಸಿದ್ ಬಾ ಸ್ವಾಮಿ, ಬಾರ್ಡ್ರ್ ಹತ್ರ. ಗುಜರಾತ್ ಬಾರ್ಡ್ರ್ ಇಲ್ಲ,
ಇಲ್ಲಿ ತರಕಾರಿ ತಗೊಳ್ಳೋಣ ಅಂತೇಳಿ ನಿಲ್ಸಿದ್ನಿ ಬಾ. ಊಟ ನೋಡೋಣ ಅಂತ ಬಾಯಲ್ಲಿ ಇಲ್ಲೇ ಸಿಗ್ತತೇನೋ ಏನಂತ ತಿಂದ್ರಾತು. ನನಗೂ ಹೊಟ್ಟೆ ಹಸ್ತೈತೆ ಬಾ. ಊಟ ಮಾಡ್ಬೇಕಂತೆ. ಆ ಕಡೆದು ಅರ್ತಿಂಗ್ ಲೂಸ್ ಆಗೈತೆ. ಏನು ಸಮಯ ಗಾಡಿ ಮುಂದಕ್ಕೆ ಹೋಗ್ತೈತೆ, ರಿವರ್ಸ್ ಎಲ್ಲ ಇಟ್ಟು ಬರ್ತೈತೆ. ನೋಡೋಣ ಬನ್ನಿ. ನಮ್ಮ ಹತ್ರನೇ ಐತೆ ಊಟ, ಅದನ್ನೇ ಮಾಡಿದ್ರಾತು. ಇಲ್ಲಾಂದರೆ ಹೋಟ್ಲಿಗೆ ಹೋಗಂತ ನಾನು ಹೇಳೋದು. ಯಾಕಂದರೆ ಮಧ್ಯಾಹ್ನ ಊಟ ಮಾಡಿಲ್ಲ ನಾವು. ಊಟ ಮಾಡಿದರೆ ಹೊಟ್ಟೆ ಹಸ್ತಿದ್ದಿಲ್ಲ. ನಮ್ಮ ಹತ್ರನೇ ಇರೋದು, ಊಟ ಮಾಡೋಣ ಬನ್ನಿ. ತಗೊಂಡೆ ತರಕಾರಿ ಮತ್ತು ಟೊಮಟೊ ಹಣ್ಣು, ನೈಟು ಸ್ನ್ಯಾಕ್ಸ್ ತಗೊಂಡೆ. ನೋಡಿ ನಮ್ಮ ತಿಪ್ಪೇಸ್ವಾಮಿನ ಬಂದು ನಿಲ್ಸಿದ್ದಾರೆ ಹಿಂದೆ ಗಾಡಿನ. ಹೊಟ್ಟೆ ಎಷ್ಟ್ಬಿಟ್ಟಿತ್ತು ಸ್ವಾಮಿ, ಹೋಗೋಕ್ಕಾಗ್ತಿದ್ದಿಲ್ಲ. ಮುಂದೆ ಹೋಟ್ಲಿತ್ತು, ಇನ್ನೇನು ಹೋಗೋದು. ಹೋಟ್ಲಿಗೆ ಹೋಗೋದೆ ಅದೇ ರೊಟ್ಟಿ ತಿನ್ನೋದು. ನಮ್ಮ ಹತ್ರನೂ ಅವೇ ರೊಟ್ಟಿ ಅದಾವೆ, ಅವನ್ನೇ ತಿಂದೋದ್ರೆ ಅದು. ನೋಡಿ ಹೆಂಗೆ ಕಾಣ್ತಿದ್ದೆ ಹೇಳಿ, ಚೆನ್ನಾಗಿ ಕಾಣ್ತಿದ್ಯಾ? ಇದಕ್ಕೊಂಚೂರು ಕೆಸರು ಹೊಡೆದೈತೆ, ಕ್ಲಿಯರ್ ಐತೆ ನೋಡಿ. ಬನ್ನಿ ಊಟ ಮಾಡಿ ಸಿಗೋಣ. ಇನ್ನೇನು ಎಕ್ಸ್ಪ್ರೆಸ್ ಹೈವೇ ತಕ್ಕ ಬಂದ್ವಿ. ಏನು ಸ್ವಾಮಿ, ಈ ಕಾರ್ನರಿಗೆ ಸೈಡ್ ಹೊಡಿಯೋಕ್ಕೆ ಬರೋಲ್ಲ ಅನ್ಸುತ್ತೆ. ರೈಟ್ ಸೈಡಿಗೆ ಆರನ್ ನೋಡ್ಕೊಂಬರ್ತಾರೆ ನೋಡಿ. ಅಲ್ಲಿ ಲಾರಿ ಪಾಸ್ ಆಗೋಷ್ಟು ಜಾಗ ಇದ್ರೂ ಆರನ್ ನೋಡಿತಾರೆ. ಇಲ್ಲಿಂದ ವಡೋದರ 150. ಅಹಮದಾಬಾದಿನ ಬೋರ್ಡ್ ಯಾಕೋ ಅಳಿಸ್ಬಿಟ್ಟಾರೆ ಸ್ವಾಮಿ. ಎಕ್ಸ್ಪ್ರೆಸ್ ಹೈವೇ 1 ಕಿಲೋಮೀಟ್ರ್ ಐತೆ, ವಡೋದರ 150 ಅಂತೆ. ವಡೋದರವರೆಗೆ ರೋಡ್ ಚಾಲು ಆಗಿಲ್ಲ. ಎಲ್ಲಿವರೆಗೆ ಅಂದರೆ ಕಿಮ್ಮುವರೆಗೆ ಅಷ್ಟೇ ಇರೋದು. ಕಿಮ್ಮಿಂದ ಮುಂದಕ್ಕೆ ಚಾಲು ಆಗುತ್ತೆ ಅಂತಾರೆ. ಇನ್ನು ಅಂತೆ ಕಂತೆ ಗೊತ್ತಿಲ್ಲ. ಇದು ಸೀದಾ ಅಹಮದಾಬಾದಿಂದ ನವಸಾರಿವರೆಗೂ ಚಾಲು ಮಾಡ್ತಾರೆ ಅಂತ ಅಪ್ಡೇಟ್ ನೋಡಿದೆ. ಡಿಸೆಂಬರ್ 31ಕ್ಕೆ ಚಾಲು ಆಗ್ತಕ್ಕಂತ ಹೇಳಿದ್ದಾರೆ. ಇವತ್ತೇ 31 ಚಾಲು ಆಗೋದು ಡೌಟ್ ಐತೆ. ನೋಡೋಣ, ಆ ಕಡೆಯಿಂದ ಬರ್ಬೇಕಾದ್ರೆ ಸಿಕ್ಕರೆ ಸಿಗ್ಬೋದೇನೋ. ಇವಾಗಂತೂ ಪೂರ್ತಿ ಎಕ್ಸ್ಪ್ರೆಸ್ ಹೈವೇನಾಗ ಹೋಗಲ್ಲ, ಯಾಕಂದರೆ ಟೈಮ್ ಆಗೈತೆ. ನಮಗೆ ಟೀ ಇರಬೇಕು ಮೇನು. ಆ ರೋಡ್ನಾಗೆ ಬರೋಚಿಂದ ಸೀದಾ ವಾಸದವರೆಗೂ ಟೀ ಸಿಗಲ್ಲ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಒಂತಾಗಲಿ ಟೀ ಕುಡ್ದು ಹೋಗ್ಬೇಕು ನಾವು, ಇಲ್ಲಾಂದ್ರೆ ನಿದ್ದೆ ಬಂದ್ಬಿಡ್ತಾರೆ ಸಮಯ. ನೋಡಿ ಪಲ್ಸಾನ 5 ಕಿಲೋಮೀಟ್ರ್ ಬ್ರಿಡ್ಜ್ ಇರೋದು. ಆ ಕಡೆ ಪಲ್ಸಾನಾಗ ಹೋಗೋದು ಬೇಡ, ಇಲ್ಲೇ ಹೋಗಿ ಲೆಫ್ಟ್ ಸೈಡ್ನಾಗ ಮೇಲೆ ಹಚ್ಬಿಡೋಣ. ನೋಡಿ ಗಾಡಿಗಳಲ್ಲೇ ಹೋಗ್ತಿದ್ದಾವೆ, ನಾವು ಇಲ್ಲೇ ಹೋಗೋಣ. ವಡೋದರದಿಂದ ಹೋದ್ರೆ ಆತು. ಹಿಂಗೆ ಒಳಗೆ ಟೀ ಕುಡ್ಕಂತ ಟೈರ್ ಚೆಕ್ ಮಾಡ್ಕೊಂಡು ಹೋದ್ರೆ ಆತು. ಬನ್ನಿ ಹೋಗೋಣ, ಮುಂದೆ ಸಿಗೋಣ. ಇಲ್ಲಿ ಟೈರ್ ಗೀರ್ ಎಲ್ಲ ಚೆಕ್ ಮಾಡ್ಕೊಂಡ್ವಿ. ಮತ್ತಿನ್ನೇನು ಏನೋದು ದೂರ ಏನಿಲ್ಲ, 30 ಕಿಲೋಮೀಟ್ರ್ ಅಷ್ಟೇ ಹೋಗ್ಬೇಕಾಗಿರೋದು ನಾವು. 30-40 ಆಮೇಲೆ ಇಳಿಬೇಕು. ನೋಡ್ಗುರು ಒಂದು ಇದು ಹೋಗ್ತೈತೆ ಮೇವತಿ ಗಾಡಿ, ಯಾವುದಂದ್ರೆ ಅದು ಹಸಿಮೆಣ್ಸಿಕಾಯಿ ಗಾಡಿ. 4 ಇಂಡಿಕೇಟ್ರ್ ಹಾಕ್ಕೊಂಡು ನೋಡೋಣ. ಗಾಡಿ ಹತ್ರಕ್ಕೆ ಹೋಗ್ತೀವಿ ಇಲ್ಲೋ, ದಿಲ್ಲಿ ಹೋಗೋ ಗಾಡಿ ಅನ್ಸುತ್ತೆ ಮೋಸ್ಟ್ಲಿ. ಈ 2 ಗಾಡಿನ 4 ಇಂಡಿಕೇಟ್ರ್ ಸಾಕು ಹಾಕ್ಕೊಂಡು ಹೋಗ್ತಾ ಇರೋದು ಸುಮ್ಮನೆ. ಇವಾಗ ನಾವು ಈ ರೋಡ್ನ ಆ ಕಡೆ ನವಸಾರಿವರೆಗೂ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಂಡಿದ್ವಿ. ನೋಡಿ ಕ್ಲೋಸ್ ಮಾಡಿದ್ದಾರೆ, ಹೋಗೋವೆಲ್ಲ ಆ ಕಡೆ ಎಕ್ಸಿಟ್ ಕಾಣ್ತಿದ್ದಾವೆ. ಇನ್ನೂ ಓಪನ್ ಆಗಿಲ್ಲ. ಇದು ನವಸಾರಿವರೆಗೂ ಓಪನ್ ಆಗಿಬಿಟ್ರೆ ಭಾಳ ಚೆನ್ನಾಗೈತೆ ನಮಗೆ. ಯಾಕಂದರೆ ವಾಸದ್ನಾಗ ಹತ್ತಿದ್ರೆ ಸೀದಾ ಧರಂಪುರ ರೋಡ್ಗೆ ಹೋಗಿ ಇಳಿತೀವಿ. ಎಲ್ಲೆಲ್ಲಿ ಇಳಿಯೋದು ಹತ್ತೋದು ಸೀನೇ ಇರಲ್ಲ. ನೋಡೋಣ, ಈ ಟ್ರಿಪ್ ಇಲ್ಲ ನೆಕ್ಸ್ಟ್ ಟ್ರಿಪ್ ಓಪನ್ ಆದರೂ ಆಗ್ಬೋದು. ಅಪ್ಡೇಟ್ ಬಂದಿಲ್ಲ ಇನ್ನೂ. ಇಲ್ಲದು ಅಪ್ಡೇಟ್ ಬಂದರೆ ಚೆನ್ನಾಗೈತೆ. ಇವತ್ತು ಓಪನ್ ಆಗ್ತದೆ ಅಂತ ಹೇಳಿದ್ರು. 44 ಕಿಲೋಮೀಟ್ರ್ ಹೋಗ್ಬೇಕು ಈ ರೋಡ್ನಾಗೆ, ಆಮೇಲೆ ಇಳ್ದು ಹೋಗೋಣ. ಹೊತ್ತು ಮುಂಚೆ ಸಾಯಂಕಾಲ ಬಂದಿದ್ರೆ ಮುಂದೆ ನೋಡ್ಬೋದಾಗಿತ್ತು. ಇವಾಗ ನೋಡ್ಕೊಂಡು ಹೋಗೋಣ ಎಲ್ಲಿವರೆಗೂ ಓಪನ್ ಐತೆ ಅಂತಂದು. ಮುಂದೆ ಅಡ್ಡ ಬೇರಿಗೇಟ್ ಇಲ್ಲ, ಕಿಮ್ಮಿಂದ ಮುಂದಕ್ಕೆ ಬೇರಿಗೇಟ್ ಇಲ್ಲ ಅಂದರೆ ಸೀದಾ ಹೋಗ್ಬಿಡ್ತೀವಿ. ಬರೋ 77 ಕಿಲೋಮೀಟ್ರ್ ಐತೆ ನೋಡಿ ಸ್ವಾಮಿ. ಅದು ಸೆಂಟ್ರ್ನಾಗ 30 ಕಿಲೋಮೀಟ್ರು. ನರ್ಮದಾ ನದಿ ಬ್ರಿಡ್ಜ್ ಬರುತ್ತಲ್ಲ, ಆ ಬ್ರಿಡ್ಜ್ನಲ್ಲಿ ಕೆಲಸ ಮಾಡೋರು ಅವಾಗ ಒಂದು 4 ದಿವಸ ಓಪನ್ ಮಾಡಿದ್ರು ಅಷ್ಟೇ. ಮಳೆಗಾಲದಾಗ ಜಾಮ್ ಆಗ್ತದೆ ಅಂತೇಳಿ ತಿರ್ಗಿ ಹಂಗೆ ಕ್ಲೋಸ್ ಮಾಡಿಬಿಟ್ರು. ನೋಡೋಣ ಬನ್ನಿ, ಅದೇನು ಅಪ್ಡೇಟ್ ಐತೆ ಅಂದರೆ ಟೋಲ್ ಗೇಟ್ನಾಗ ಕೇಳ್ಕೊಂಡು ಹೋಗೋಣ ಹೋಗ್ಬೇಕಾದ್ರೆ ಹೇಳಿದ್ರು. ನೋಡಿ ಅಲ್ಲಿಂದ 1 ಗಂಟೆಗೆ 1 ಗಂಟೆ ಅಲ್ಲ 3/4 ಗಂಟೆಗೆ 50 ಕಿಲೋಮೀಟ್ರ್ ಬಂದಿವಿ. 50 ಕಿಲೋಮೀಟ್ರ್ ಬಂದು ಎಕ್ಸ್ಪ್ರೆಸ್ ಇಳಿದ್ವಿ. ಇವಾಗ ಇಲ್ಲಿಂದನೇ ಹೋಗೋದಿರೋದು. ಅಲ್ಲಿ ಕುರಿ ಹಿಂಡು ಸ್ಟಾರ್ಟ್ ಆಗಿಬಿಟ್ಟತೆ. ಒಂದರಿಂದ ಒಂದು ಕುರಿ ಹೆಂಗೆ ಹೋಗ್ತದೆ ಹಂಗೆ ಎಲ್ಲ ಕುರಿನೇ ಹೋಗೋದು. ನೋಡಿ ಈ ಗಾಡಿ ಮುಂದೆ ಜಾಗ ಖಾಲಿ ಐತೆ, ಹೋಗ್ತಿಲ್ಲ. ಆದ್ರೂ ಯಾವ್ದು ಗುರು ಬಸ್ ನೋಡಿ ಹೆಂಗೈತೆ, ಸೂಪರ್ ಆಗೈತೆ ನೋಡಿ. ಗುಜರಾತ್ ಬಸ್ ಮೋಸ್ಟ್ಲಿ ಇದನ್ನು
ಜಾಗ್ವರ್ ಸೂಪರ್ ಆಗಿದಾವಲ್ಲ ಬಸ್ ನೋಡಿ, ಜಾಗ್ವರ್ ಅಂತ ಹಾಕ್ಬಿಟ್ಟಿದ್ದಾರೆ. ಇವು ಗಾಡಿ ಹೋಗೋದಿಲ್ಲ ಏನಿಲ್ಲ, ಅವರು ಹೋಗಲ್ಲ, ಹೋಗೋರ್ಗೂ ಬಿಡಲ್ಲ, ಹಂಗೆ ಮಾಡ್ತಾರೆ ಇಲ್ಲಿ. ಈ ಸಿಲ್ವಾಸ ಗಾಡಿ ಗುಜರಾತ್ ಪಾಸಿಂಗ್ ಗಾಡಿಗಳು, ಅದ್ರಾಗ ಟಿಪ್ಪರ್ನರ್ ಒಂದು ನಿಧಾನಕ್ಕೆ 40 ಹೋಗ್ತಿರ್ತಾರೆ. ರೈಟಿಗೆ ಹೋಗಂಗೆ ಇಲ್ಲ, ನಾವು ರೈಟಿಗೆ ಹೋದ್ರೆ ನಮಗೆ ಫೈನ್ ಹಾಕ್ತಾರೆ. ಇಲ್ಲೇ ಲೋಕಲ್ ಗಾಡಿ ಹೋದ್ರೆ ಏನು ಮಾತಾಡಲ್ಲ, ನಮ್ಮ ಹೊರಗಡೆ ಗಾಡಿ ಮಾತ್ರ ಹೋಗಂಗಿಲ್ಲ ಅವ್ರಿಗೆ. ಹಂಗೆ ಈ ಕಳ್ಳರನ್ನ ಅಟ್ಯಾಕ್ ಮಾಡ್ತಾರಲ್ಲ ರಾಬ್ರಿ ಮಾಡಿದಾಗ, ಹಂಗೆ ಬಂದು ಅಟ್ಯಾಕ್ ಮಾಡಿಬಿಡ್ತಾರೆ. ಮರೆಯಲ್ಲಿ ಬಚ್ಚಿಟ್ಕೊಂಡು ಬಂದು ಅಟ್ಯಾಕ್ ಮಾಡೋದಿಲ್ಲ. ಅದಕ್ಕೆ ನಿಧಾನಕ್ಕೆ ಹೋಗ್ಬೇಕು ಬರೋಡ ಗಂಟ. ಬನ್ನಿ ಇಲ್ಲೆಲ್ಲ ಇದು ಚಾಯ್ ಕುಡಿಯೋಕೆ ನಿಲ್ಸಮ್ಮ. ಇಲ್ಲಿ ಬಂದು ವಾಸದ್ ಟೋಲ್ನಾಗ ಟೀ ಕುಡಿಯೋಕೆ ನಿಲ್ಸಿದ್ವಿ. ಟೀ ಕುಡಿದು ಹೊಲ್ಟೀವಿ ನೋಡಿ. ರಾಜ್ಕೋಟು ಮೋರ್ಬಿ ಕಾಂಡ್ಲ ಹೋಗೋರೆಲ್ಲ ಲೆಫ್ಟ್ ಸೈಡ್ ಹೋಗೋದು, ನಾವು ಸ್ಟ್ರೈಟ್ ಹೋಗ್ಬೇಕು. ಟೈಮ್ ಅಲ್ಲೇ 2:30-3 ಗಂಟೆ ಹಾಕಿ ಬಂದತೆ. ಇಲ್ಲಿಂದ 1.5 ಗಂಟೆ ಜರ್ನಿ ಅಷ್ಟೇ ನಮ್ಮದು ಬಾವ್ಲಾಗ ಹೋಗೋದು. ಓದೇಟಿಗೆ ಸ್ನಾನ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟೇ ಮಾಡಿಬಿಡೋದು. ಬೆಳಕರಿಯೋದಾಗ ಊಟ ಮಾಡಿಬಿಡ್ಬೇಕಂತ ಇದ್ದೀವಿ. ಚಪಾತಿ ಎಲ್ಲ ಬೂಜು ಬಂದುಬಿಡ್ತಾವೆ, ಮುಗ್ಗು ವಾಸನೆ ಬಡ್ದು. ಏನು ಮಾಡ್ತೀರ, ಅವನ್ನ 1-2 ತಿಂದು ಬಂದ್ವಿ. ಎಲ್ಲ ಸೈಡಿಗೆ ತೆಗ್ದಾಕಿ ಬೇಳೆ ಸಾರು ಅನ್ನ ಮಾಡ್ತಿರೋದೆ. ಸೂರ್ಯ ಹುಟ್ಟೋದ್ರೊಳಗೆ ಊಟ ಮಾಡಿಬಿಡೋಣಂತೆ. ಬನ್ನಿ ಇಲ್ಲಿಂದ ನಾನ್ ಸ್ಟಾಪ್ ಹೋಗ್ತಾ ಇರೋಣ.